ನಾನು ಡಾಕ್ಟರ್ ವೆಂಕಟೇಶ್ ಅಂತ ಪಾಲಿಕೆ ಆರೋಗ್ಯಾಧಿಕಾರಿ. ಈ ಮಳೆಗಾಲದಲ್ಲಿ ಮತ್ತು ಈಗ ವೆದರ್ ಚೇಂಜಸ್ ಆಗ್ತಿರೋ ಇಂಥ ಸಮಯದಲ್ಲಿ ನಾನು ಕೇಳ್ಕೊಳ್ಳೋದೇನಪ್ಪ ಅಂದರೆ, ಮುಖ್ಯವಾಗಿ ಎಲ್ರಿಗೂ ಒಂದು ಆರೋಗ್ಯ ಚೆನ್ನಾಗಿರಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈಗ ಸೊಳ್ಳೆಗಳು ಜಾಸ್ತಿ ಬ್ರೀಡಿಂಗ್ ಆಗೋ ಸೀಸನ್ನು ಇದು ಮೇಯ್ನು. ಈಗ ಜೂನ್ ತಿಂಗಳಲ್ಲಿ ಮಲೇರಿಯಾ, ಡೆಂಗು, ಚಿಕನ್ ಗುನ್ಯಾ ಈ ಥರದ್ದು ಮಾರಣಾಂತಿಕ ಕಾಯಿಲೆಗಳು ಬರೋ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಅದಕ್ಕೆ ಎಲ್ಲರೂ ಮುನ್ನೆಚ್ಚರಿಕೆ ಕ್ರಮವಾಗಿ ನಿಮ್ಮ ಮನೆಗಳಲ್ಲಿ ನೀವು ಯಾವುದೇ ಥರದ ಒಂದು ನೀರಿನ ಸಂಗ್ರಹಣ ಮಾಡಿ ಇಟ್ಕೊಳ್ಳೋಂಥದ್ದು ಅಂಥದ್ದನ್ನೆಲ್ಲ ಅವಾಗವಾಗ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಯಾವುದೇ ಥರದ್ದು ನಿಮ್ಮಲ್ಲಿ ಮಸ್ಕಿಟೋ ರೆಪಲೆಂಟ್ ಆಗಲಿ ಈ ಥರದ್ದನ್ನೆಲ್ಲ ಉಪಯೋಗಿಸ್ಕೊಂಡು ಆರೋಗ್ಯ ದೃಷ್ಟಿಯಿಂದ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಹಾಗೇ ನಿಮ್ಗೆ ಇನ್ನೊಂದು ಏನಂದರೆ, ಯಾವುದೇ ಥರದ್ದು ಕೋವಿಡ್ಗೆ ಭಯ ಪಡಬೇಡಿ. ಕೋವಿಡ್ ಏನಿದ್ರು ಕೋಮಾರ್ಬಿಡಿಟಿ ಅನ್ನೋ ಒಂದು ಏನೋ ಸಿಮ್ಟಮ್ಸು, ಡಯಾಬಿಟಿಕ್ಕು, ಕಿಡ್ನಿ ಪ್ರಾಬ್ಲಮ್ಮು ಈ ಥರದ್ದು ತೊಂದರೆ ಇದ್ದವ್ರಿಗಷ್ಟೇ ಅದು ಸುಮಾರಾಗಿ ಆ ಥರದ್ದು ಕಾಣಿಸ್ಕೊತಾ ಇರೋದು. ಅದ್ರ ಬಗ್ಗೆ ಏನು ಗಾಬರಿ ಆಗಬೇಡಿ. ಇನ್ನು ಅದಕ್ಕಿಂತ ಮುಖ್ಯವಾಗಿ ನಾನು ನಿಮ್ಮ ಈ ವಾಹಿನಿಗಳಲ್ಲಿ ಕೇಳ್ಕೊತಾ ಇರೋದು ಏನಪ್ಪ ಅಂದರೆ, ಈ ಸ್ವಚ್ಛತೆ ಬಗ್ಗೆ ಗಮನ ಇರಲಿ. ಆದಷ್ಟು ಜನಗಳು ಎಲ್ಲಂದರಲ್ಲಿ ತೊಗೊಂಡೋಗಿ ನಿಮ್ಮ ವೇಸ್ಟ್ನ ಸೆಗ್ರಿಗೇಟ್ ಮಾಡಿಲ್ಲ ಅಂತ ರೋಡಿಗೆ ಎಸೆಯೋದು ಈ ಥರದ್ದು ದಯವಿಟ್ಟು ಮಾಡಬೇಡಿ. ಇನ್ನು ಈ ಸ್ಟ್ರೀಟ್ ವೆಂಡರ್ಸು, ಈ ನಿಮ್ದು ಏನೇ ಒಂದು ನೈಟು ಕಾರ್ಯಕ್ರಮ, ನಿಮ್ಮದು ಏನು ಫುಟ್ಪಾತಲ್ಲಿ ಅಥವಾ ನೀವು ಇಟ್ಕೊಂಡು ನಿಮ್ಮ ಹೊಟ್ಟೆಪಾಡಿಗೆ ಅಂತ ನೀವು ಏನು ಮಾಡ್ತಾಯಿರ್ತೀರೋ, ದಯವಿಟ್ಟು ನಿಮ್ಮ ವೇಸ್ಟ್ನ ನೀವು ಒಂದು ಜಾಗದಲ್ಲಿ ಹಾಕೋವಂಥದ್ದು ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ. ನಮ್ಮದೇ ಕಮರ್ಷಿಯಲ್ ವೆಹಿಕಲ್ಗಳು, ಆಟೋಗಳು ಬರುತ್ತೆ, ಆಟೋಗಳಿಗೆ ದಯವಿಟ್ಟು ಕೊಡಿ. ಎಲ್ಲಂದರೆ ಇಲ್ಲಿ ನೀವು ಎಸೆಯೋದ್ರಿಂದ ಏನಾಗುತ್ತೆ, ಈ ಮಳೆಗಾಲದಲ್ಲಿ ಅದು ನೀರು ಜಾಸ್ತಿ ಹರಿದಾಗ ಡ್ರೈನೇಜಿಗೆ ಹೋಗಿ ಬ್ಲಾಕ್ ಆಗೋವಂಥ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಸ್ವಚ್ಛತೆಗೆ ನಮ್ಮ ಪೌರ ಕಾರ್ಮಿಕರೇ ಆಗಲಿ ಮಳೆಯಲ್ಲಿ ಬಂದು ಕ್ಲೀನ್ ಮಾಡಬೇಕು ಅಂದಾಗ ಸ್ವಲ್ಪ ಕಷ್ಟ ಆಗುತ್ತೆ. ದಯವಿಟ್ಟು ಮನೆಗೆ ಬಂದಾಗ ಹಸಿ ಕಸ, ಒಣ ಕಸನ ಸಪ್ರೇಟ್ ಮಾಡಿ ನಮ್ಮ ಪೌರ ಕಾರ್ಮಿಕರುಗಳಿಗೆ ಕೊಡಿ. ಯಾವುದೇ ಥರದ್ದು ನಿಮಗೇನೇ ಸಮಸ್ಯೆ ಆದಲ್ಲಿ ನಾನು ಈ ಮೂಲಕ ಕೇಳ್ಕೊಳ್ಳೋದೇನಪ್ಪ ಅಂದರೆ, ಮೈಸೂರು ಮಹಾನಗರ ಪಾಲಿಕೆಗೆ ಒಂದು ಫೋಟೋ ತೆಗೆದು ಕಳಿಸಿ, ಎಲ್ಲಿ ಏನು ಸಮಸ್ಯೆ ಇದೆ ಅಂತ ಕಳಿಸಿ. ನಾವು ದಯವಿಟ್ಟು ನಿಮ್ಮ ಈ ಒಂದು ಫೋಟೋ ತೆಗೆದು ನಮ್ಮ ಮೈಸೂರು ಮಹಾನಗರ ಪಾಲಿಕೆಗೆ ಕಳಿಸಿದರೆ ಅದಕ್ಕೆ ನಾವು ವಿತಿನ್ ಒಂದು 2-3 ಅವರ್ಸಲ್ಲಿ ನಾವು ಅದನ್ನು ರಿಪ್ಲೈ ಮಾಡಿ ಅದನ್ನು ಕ್ಲಿಯರ್ ಮಾಡೋವಂಥದ್ದು ಒಂದು ಪ್ರಯತ್ನ ಅಂತೂ ಈಗಾಗಲೇ ನಡೀತಾ ಇದೆ. ಎಲ್ರಿಗೂ ನಮ್ಮ ಈ ಮೂಲಕ ಕೇಳ್ಕೊಳ್ಳೋದೇನಪ್ಪ ಅಂದರೆ, ನಿಮ್ದು ಏನೇ ಥರದ ಸಮಸ್ಯೆ ಇದ್ದರೂ ನಮಗೆ ಹೇಳ್ಕೊಳ್ಳಿ. ನಮಗೆ ಒಂದು ಆನ್ಲೈನ್ ಕಂಪ್ಲೇಂಟ್ ಆಗಲಿ ಇಲ್ಲ ಒಂದು ಫೋನ್ ಮೂಲಕ ಆಗಲಿ ನಮಗೆ ತಿಳಿಸಿ. ಹಾಗೆಯೇ ಎಲ್ಲರಿಗೂ ಈ ಆರೋಗ್ಯದ ಬಗ್ಗೆ ಒಂಚೂರು ಗಮನ ತಗೊಳ್ಳಿ. ಈ ವೆದರ್ ಚೇಂಜಸ್ಸಿಗೆ ಸ್ವಲ್ಪ ಕೆಮ್ಮು, ನೆಗಡಿ, ಜ್ವರ ಅಂತೂ ಈ ಥರದ್ದು ಇದ್ದೇ ಇರುತ್ತೆ. ಬಿಸಿನೀರು ಕುಡೀರಿ. ಸ್ಟ್ರೀಟ್ ಫುಡ್ಗಳನ್ನ ಆದಷ್ಟು ಅವಾಯ್ಡ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಆಲ್ನಳ್ಳಿನಲ್ಲಿ ಒಂದು FIR ಸಹ ರಿಜಿಸ್ಟರ್ ಮಾಡಿದ್ದೀವಿ. ಅವ್ರ ಮೇಲೆ ಕೇಸ್ ಸಹ ಬುಕ್ ಮಾಡಿದ್ದೀವಿ. ದಯವಿಟ್ಟು ನಾನು ಕೇಳ್ಕೊಳ್ಳೋದು ಇಷ್ಟೇ, ನಾವು ಈ ಮೂಲಕ ವಾಹಿನಿ ಮೂಲಕ ಹೇಳ್ತಾ ಇರೋದು ಏನಪ್ಪ ಅಂದರೆ, ಸ್ಟ್ರಿಕ್ಟಾಗಿ ನೀವು ಯಾರೇ ಒಂದು ವೆಹಿಕಲಲ್ಲಿ ಬಂದು ಅಥವಾ ನಿಮ್ಮ ಹೋಗ್ತಾ ಇರೋ ಆನ್ ದ ವೇ ಡ್ಯೂಟಿನಲ್ಲಿ ಎಸೆಯೋದು ಈ ಥರದ್ದು ಕಂಡು ಬಂದರೆ ನಿಮ್ಮ ಮೇಲೆ ಖಂಡಿತವಾಗ್ಲೂ ನಿರ್ದಾಕ್ಷಿಣ್ಯವಾಗಿ ನಾವು ಆ್ಯಕ್ಷನ್ ತೊಗೋತೀವಿ, ಫೈನ್ ಇಂಪೋಸ್ ಮಾಡ್ತೀವಿ. ತುಂಬ ಅತಿರೇಕಕ್ಕೆ ಹೋದರೆ ನಾವು ನಿಮ್ಮ ಮೇಲೆ FIR ಸಹ ಬುಕ್ ಮಾಡಿಸ್ತೀನಿ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. ಸ್ವಚ್ಛತಾ ಅಭಿಯಾನದ್ದು ಕಾರ್ಯಕ್ರಮ ಈಗ ಹೋದ ತಿಂಗಳಲ್ಲಿ ಅದು ಮುಗಿದಿದೆ. ಡೆಲ್ಲಿಯಿಂದನೂ ಸಹ ಟೀಮ್ ಬಂದಿದ್ದರು, ಮತ್ತು ನಮ್ಮ ಇಂಡಿಯಾದಿಂದ ಪೂರ್ತಿ ಟೀಮ್ ಬಂದಿದ್ದರು. ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಎಲ್ಲ ಥರದ್ದು ನಮ್ಮ ಮೈಸೂರು ನಗರದ ರೋಡ್ಗಳು, ಕಮರ್ಷಿಯಲ್ ಸ್ಟ್ರೀಟ್ಗಳು, ಮತ್ತು ಪಬ್ಲಿಕ್ ಟಾಯ್ಲೆಟು, ಮತ್ತು ಫೌಂಟೈನ್ಸು, ಸ್ಕೂಲ್ಗಳು, ಮತ್ತು ಎಲ್ಲ ಥರದ್ದೂ ಒಂದು ವಿಸಿಟ್ ಮಾಡಿ ನಮ್ಮ ಮೈಸೂರಿಗೆ ನೀರಿನ ವ್ಯವಸ್ಥೆ ಹೇಗಿದೆ, UGDದ ವ್ಯವಸ್ಥೆ ಹೇಗಿದೆ, ಕೆರೆಗಳದ್ದು ಹೇಗಿದೆ ಎಲ್ಲದನ್ನೂ ಒಂದು ಸಮೀಕ್ಷೆ ಮಾಡಿ ಒಂದು ವರದಿನ ತಗೊಂಡು ಹೋಗಿದ್ದಾರೆ. ಈಗ ಮುಂದಿನ ತಿಂಗಳ ಎಂಡ್ ಅಥವಾ ಜೂನಲ್ಲಿ ಅದು ಮೈಸೂರಿಗೆ ಏನು ರ್ಯಾಂಕಿಂಗ್ ಬರುತ್ತೋ ಎಲ್ಲ ನಿಮ್ಗಳ ಸಹಕಾರದಿಂದ ಏನು ಬರುತ್ತೋ ಹಾಗೂ ನಾವು ಕಷ್ಟಪಟ್ಟು ಮಾಡಿದ್ದೀವಿ. ಒಳ್ಳೆಯದಾಗಲಿ ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಈಗ ನಮ್ಮ ಮೈಸೂರು ತಾಲೂಕಿನಲ್ಲಿ ಡೆಂಗು ಆಗಲಿ ಮಲೇರಿಯಾ ಆಗಲಿ ವರದಿಯಾಗಿಲ್ಲ. ಕೋವಿಡ್ ಕೇಸಸ್ಸು ಲಾಸ್ಟ್ ಇಯರು 4 ಕೇಸಸ್ ಆಗಿತ್ತು. ಬಟ್ ಅದು ಕೋಮಾರ್ಬಿಡಿಟಿ ಇದ್ದಂಥ ಕೇಸಸ್ಸು. ಅದು ಏನಂಥದ್ದೇನು ಸಿಮ್ಟಮ್ಸ್ ಬಂದಿರೋದಕ್ಕೆ ಚೆಕ್ ಮಾಡಿರೋದಲ್ಲ. ಅವರು ಡೆತ್ ಆದಮೇಲೆ ಬೇರೆ ಒಂದು ರೀಸನಿಗಾಗಿ ಚೆಕ್ ಮಾಡಿದಾಗ ಅದು ಒಂದು ಕಾಯಿಲೆ ಅದ್ರ ಜೊತೆಗಿತ್ತು ಅಂತ ಕಂಡು ಬಂದಿದ್ದು ಬಿಟ್ಟರೆ ಈಗ ಆ ಥರದ್ದು ಯಾವುದೂ ಸಹ ಕಂಡು ಬಂದಿಲ್ಲ. ಈಗ ಡೆಂಗು ಆಗಲಿ ಮಲೇರಿಯಾ, ಚಿಕನ್ ಗುನ್ಯಾ ಈ ಥರದ್ದು ಯಾವುದೂ ಸಿಮ್ಟಮ್ಸು ನಮ್ಮ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಕಂಡು ಬಂದಿಲ್ಲ. ಆ ಥರದ್ದು ಕಾಲ್ರಾ ಸಿಮ್ಟಮ್ಸು ಸಹ ಬರ್ಬೋದು. ಈಗೇನಾದ್ರು ಡ್ರೈನೇಜು ಈ ಥರದ್ದಾದರೂ, ಈಗ ಆ ಥರದ್ದು ಯಾವುದು ಸಹ ಕಂಡು ಬಂದಿಲ್ಲ ಅಂತ ಈ ಮೂಲಕ ನಾನು ಹೇಳ್ತೀನಿ.